ಏನಾಯ್ತು ಪ್ರವೀಣ್? ವಾಟ್? ಅಯ್ಯೋ, ಬಿದೋಗುತ್ತೆ. ಅಡಿಕೆ ಮರದ್ದು ಹೊಂಬಾಳೆ ಒಂಚೂರು ಓಪನ್ ಆಗಿತ್ತು ಅಂತ ಆವಾಗಲೇ ತೋರಿಸಿದ್ನಲ್ಲ. ಈಗ ಈ ಪ್ರಸಾದ ನಿಮಗೂ ಸಹ ಮಾದಪ್ಪನ ಪ್ರಸಾದ. ಅಪಾಯ ಎಣ್ಣಿಂದಲೇ ವೀರಾತಿ ವೀರರಲ್ಲ, ಮಣ್ಣಾಗಿ ಹೋದದ್ದಲ್ಲ, ನಿನ್ನಂತ ಹೆಣ್ಣಿಂದಲೇ ಚಳಿ ಸುಂದರವಾಗಿ. ಕಾಪಿರೈಟ್ ಬರುತ್ತೆ ಅಂತ ಹಾಡು ಹೇಳ್ತಾ ಇದ್ದೀನಿ. ಕಾಪಿರೈಟ್ ಬರುತ್ತಾ ಬರಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಹಾಡು ಹಾಕಿ ನೋಡೋಣ ಅಂತ. ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ಕಾಪಿರೈಟ್ ಇದು ಆಗುತ್ತಾ ಇಲ್ವಾ ಅಂದ್ಬಿಟ್ಟು. ಆಮೇಲೆ ಲಾಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಏನು ಪ್ರೀತಿಯಲ್ಲಿ ಇರೋ ಸುಖನ ಈಗ ತಾನೇ ಕೇಳಿದ್ವಲ್ಲ, ಬೇಡ ಕಣೋ. KM ದೊಡ್ಡಿ ಈ ಊರು ಗೊತ್ತಿಲ್ಲ ಪ್ರವೀಣ. ನಿನ್ನ ನಾನೆಲ್ಲೋ ಒಂದು ಇನ್ಫಾರ್ಮೇಷನ್ ಹೇಳ್ತೀಯನೋ ಅಂದ್ಕೊಂಡೆ. ಮಳವಳ್ಳಿ ಮಧುರ ಮುಖ್ಯ ರಸ್ತೆ KM ದೊಡ್ಡಿ. ಎಷ್ಟು ಇದಾಗಿದೆ ಅಲ್ಲ ಅಂಗಡಿಗಳು, ಎಷ್ಟು ನೋಡಿ. ಯೂನಿಫಾರ್ಮ್ ಸೀರೆಗಳು ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗೈತೆ. ಒಂದಷ್ಟು ಜಾಗ ಏನಾಯ್ತು ಪ್ರವೀಣ್? ವಾಟ್? ಅಯ್ಯೋ, ಬಿದೋಗುತ್ತೆ. ತಗೊಳ್ಳೋ, ಹಿಡಿಯೋ. ಬಿದೋಗಲ್ಲ, ಈಗ ಬಿದೋಗಲ್ಲ. ಸಪೋರ್ಟ್ ಕೊಡ್ಬೇಕು. ಹುಷಾರು ನೋಡಿ ಹೇಗಾಗಿದೆ ಅಂದ್ರೆ. ಏನಾಗಿರಬಹುದು ಪ್ರವೀಣ? ಬಾರಾಗಿ ವಾಲ್ಕೊಂಡಿರೋದಾ? ಡ್ರೈವರ್ ಎಳೆದ್ಬಿಟ್ಟಿದ್ದಾರೆ. ಈ ಕಡೆ ಬೀಳಲ್ಲ ನೋಡಿ. ಅಬ್ಬ, ಗಾಬರಿನೇ ಆಗೋಯ್ತು ನನಗಂತೂ, ಏನಾಗೋಯ್ತು ಅಂತ. ಇದು ಡ್ರೈವರು ಇಳಿದ್ಬಿಟ್ಟಿದ್ದಾರೆ. ಯಾಕೋ ಚೆನ್ನಾಗಿತ್ತಲ್ಲ ಹಾಡು. ಊಟಿಗೆ ಅಂತ ಒಂದು ಶಿವಳ್ಳಿ ಅಂತ ಹೋಟೆಲ್ ರೆಸ್ಟೋರೆಂಟ್. ಅದು ಹಸು ಕರು ಚೆನ್ನಾಗಿದೆ ಅಲ್ಲ. ಯಾವ ರೀತಿ ಚಪ್ಪಲಿ ಮೆಟ್ಕೊಂಡಿದ್ದೀನಿ. ಅದು ತೋರಿಸ್ತೀಯ? ಕೊಡು ಮಗನೇ, ನನ್ನ ಚಪ್ಪಲಿ ಎತ್ಕೊಡಪ್ಪ. ಇಲ್ಲಿ ಹಸು ಕರದ್ದು ಸ್ಟ್ಯಾಚು ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಅದು ನನಗೆ ಕೋಳಿ ಥರ ಕಾಣ್ತಾ ಇದೆ. ಕೆಚ್ಚಲಿದೆ ಹಸು ಕರದ್ದು. ಆ ಭುಜದ ಮೇಲೆ ಇದೆಯಲ್ಲ, ಹಂಪ್ ನೋಡಿಬಿಟ್ಟು ನಾನು ಅಂದ್ಕೊಂಡೆ, ಆ ರೀತಿ ಅಂದ್ಕೊಂಡೆ. ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ. ಇಲ್ಲಿ ಒಂದು ಶಾಪ್ ಇದೆ, ನೋಡೋಣ ಆಮೇಲಿಂದ. ಯಾಕೆಂದರೆ ಕೆಲವೊಂದು ಐಟಮ್ ಬೇಕು, ಅಲ್ಲಿದೆಯಾ ಅಂತ ಚೆಕ್ ಮಾಡಬೇಕಷ್ಟೆ. ಬೊಂಬೆ ಅರಮನೆ ಚೆನ್ನಾಗಿದೆ. ನೋಡಿ ಈ ಥರ ಬುಟ್ಟಿ, ಆದರೆ ಇಷ್ಟು ಇದಾಗಿರ್ಬೇಕಾಯ್ತು. ಇದಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ತೊಗೊತಿದ್ದೆ. ಚೆನ್ನಾಗಿದೆ ಅಲ್ಲ. ನೋಡಿ ಎಷ್ಟು ದೊಡ್ಡದು ಪಾಟ್ಗಳು, ಚೆನ್ನಾಗಿದೆ.
ಒಳಗಡೆ ಹೋಗ್ಬೋದು, ಟೈಮ್ ಇಲ್ಲ. ನನಗೆ ಬೇಕಾಗಿರೋ ವಸ್ತು ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಆಗ್ತೀನಿ. ಆಸೆ ಆಯಿತು, ಬಂದೆ. ಚೆನ್ನಾಗಿದೆ. ನನಗೆ ಬೇಕಾಗಿರೋದಿದೆಯಾ ಚೆಕ್ ಮಾಡಬೇಕಷ್ಟೇ. ತುಂಬ ಚೆನ್ನಾಗಿದೆಲ್ಲ. ನೋಡಿ ಮರೆತು ಪಿಂಗಾಣಿದಿದ್ಯಾ ಚೆಕ್ ಮಾಡಬೇಕು. ಇದು ಬೇಡ, ವೈರಿಂದು ಚೆನ್ನಾಗಿರುತ್ತೆ ಅಲ್ವಾ? ಯಾವುದು ಸಾಸರ್ಗಳು ನನಗೆ ಬೇಕು. ಇದು ಮರದ್ದು ಇದಾಗ್ಬಿಟ್ರೆ ಪುಟಾಣಿ ಹೊಡೆದೋಗ್ಬಿಟ್ರೆ ಬೇಡ. ಟ್ರೈನು ಬೇಕಾ? ಟ್ರೈನು ಬೇಕು. ಕೊಡ್ತೀನಿ. ಸಕ್ಕದಾಗಿ ಬರುತ್ತೆ. ಎಲ್ಲ ಸೇರಿಸಿ ಕೊಡೋದೇ ಮಾಡಿ ಕೊಡ್ತೀರ. ರೀಸನಬಲ್ ಆಗಿ ಹೇಳಿದ್ರೆ ಅವ್ನು ಆಸೆ ಚೆನ್ನಾಗಿದೆ. ಯಾವುದು ಪದ್ದು? ಅದೇ ನಾನೊಂದು ತೊಗೊಂಡಲ್ವಾ, ಇದು ಸಾರದ್ದು ಮರದ್ದು ಇದೆಲ್ಲ ದೋಸೆ ಎತ್ತಕ್ಕೆ ನೋಡಿ. ನಮಗಿಂತ ಮುಂಚೆ ಹೋಗಿ ಕೂತ್ಕೊಂಡಿದ್ದಾರೆ. ನಾವಲ್ಲೆಲ್ಲ ಅಂಗಡಿಯಲ್ಲಿ ನೋಡಿಕೊಂಡು ಗೊಂಬೆಗಳನ್ನ ನೋಡಿಕೊಂಡು ಬರೋಷ್ಟರಲ್ಲಿ ನೋಡೋಣ. ಇಲ್ಲಿ ಯಾವತ್ತೂ ತಿಂದಿರಲಿಲ್ಲ, ಊಟ ತಿಂದಿರಲಿಲ್ಲ. ಊಟ ತಿಂದು ಚೆನ್ನಾಗಿದೆ ಅಲ್ಲ. ಅಲ್ಲಿ ಕೂತವ್ರು ನೋಡಿ. ರಿಯಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ರಿಯಲೇ ಆಲದ ಮರ ಇತ್ತು ಅನಿಸುತ್ತೆ, ಅದನ್ನೇ ಒಂದು ಡೆಕೋರೇಟಿವ್ ಹಾಕಿ ಇಟ್ಕೊಂಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪಿನ ತಗೊಳ್ಳಿ, ಎಲ್ಲ ಒಂದು ಪಾಪಡ್ ತಗೊಳ್ಳಿ. ಹಾಕೋದು ಹಪ್ಪಳಕ್ಕೆ ಹಪ್ಪಳ ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಖಾರ ಇದೆ.
ಅಜ್ಜಿ ಅಂತವ್ರು. ಬೇಕಾದ್ರೆ ಮತ್ತೊಂದು ತೊಗೊಂಡು ನಿಮ್ಗೆ ಹೊಟ್ಟೆ ಇದೆ. ನನ್ನ ಫೇವ್ರೇಟ್ ಜಾಮೂನು. ಬರ್ರಿ ನೋಡಕ್ಕೆ ಇದು ಅಮ್ಮ ಅಮ್ಮ ಒಂದು ಎರಡು ಹಾಕ್ರ ತೋಸು ಕೊಡಿಲಿ. ತೋಸು ಅಮ್ಮ ಮುಂದೆ ಕೊಡು. ತೋಸಪ್ಪ ತೋ ಅಮ್ಮ ಒಲೆ 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 ಊಟ ಮಾಡ್ದ ಸೀದಾ ನಡಿ. ಸೀದಾ ನಡಿ ಯಾರು ಊಟ ಕೇಳ್ಬಾರ್ದು. ಬಸ್ಸು ಬ್ಯಾಟ್ರಿ ಗಾಡಿ KSRTC. ಪವರ್ ಪ್ಲಸ್. ಆಗ್ಬಿಟ್ಟವೆ ನೋಡು ನೀನು ಬಂದಿದ ತಕ್ಷಣ. ನೋಡು ಮೈ ಮೂಲ ಮರಿತಾನೆ. ಏನೋ ಜನ ಆಯ್ತು ಕಣ ಆಯ್ತು ಏಯ್ ಬಾಯಿ ವಾಸ್ತೆ ಕಣೋ ಆರು ಮುಳ್ಳು ತಿರ್ಕೊಂಬಿಟ್ಟ ಬಾಯಿ ವಾಸ್ತೆ ಅಲ್ಲೋಚೋಗು ಅಲ್ಲೋಚು ಕಾರ್ ಹತ್ಬಿಟ್ಟಲ್ಲ ನೀನು ನಾನು ಡೋರ್ ತೆಗ್ದಿಲ್ಲ ಅಂದ್ರೆ ನೀನು ಡೋರ್ ಮೇಲೆ ಹತ್ಬಿಡ್ತಿದ್ದೆ ನೀನು ಬೀಗ ಎಲ್ಲ ಪ್ರಾಕ್ಟೀಸ್ ಮಾಡ್ಬಿಡ್ತಿದ್ದೆ ನೀನು ಜನಿ ಅಪ್ಪ ಹುಷಾರಪ್ಪ ಏನಾಯ್ತಪ್ಪ ಸಮಾಧಾನ ಆಯ್ತು ಅದಕ್ಕೆ ಜಾನಿ ಕೆಳಗಿಳಿತೀವಿ ಸುಮ್ಮನೆ ಆಯ್ತು. ಅದ್ ನೋಡು ಅಯ್ಯಲ್ಲೇ ನೀನು ಮುದ್ದಾಡುತ್ತೆ ನೀನು ಪ್ರೀತಿಯಿಂದ ಮಾತಾಡಮ್ಮ ಪಾಪ ಅದು ತೋಳ್ ಲಗೇಜು ನೋಡಿ ನಾಯಿ ಮುಟ್ಟಿದ ಕೈಯಲ್ಲಿ ಕೈ ತೊಳ್ಕೊಂತ ಇದ್ದಾನೆ ಆ ನೀರನ್ನ ನನಗೆ ಎರೆಸ್ತಾನಂತೆ ನೋಡಿ ಬೋಡ ಬೋಡ ನೋಡಿ ನನ್ನ ಮುದ್ದು ಮಾಡು ಅಂತ ಅದಕ್ಕೆ ಏನು ಜಗಳ ಆಡ್ತವಪ್ಪ ಏನು ಜಗಳ ಆಡ್ತವೆ ನೋಡಿ ಎಲ್ಲ ಎದ್ದೋಳ್ರಿ ಯಪ್ಪ ನಾನು ಕುಂಡ್ರಿಸ್ಕೊಳ್ಳೋದೇ ಇಲ್ಲ ಮೂತಿಗೆ ಬಾಯಿ ಹಾಕ್ಬಿಟ್ರೆ ಕಷ್ಟ ನೋಡಿ ನನ್ನ ಕೊನೆ ಕುತ್ಕೊಂಡಿರೋಣ ಹೇಳಿಸ್ಬಿಟ್ರಲ್ಲ ಮುದ್ದು ಮಾಡು ಅಂದ್ಕೊಂಡು ನೋಡಿ ನಾನು ಕುಂಡ್ರಿಸೋಕ್ಕೆ ಬಿಡ್ತಾ ಇಲ್ಲ ಅಲ್ಲ ನನ್ನ ಮುದ್ದು ಮಾಡು ಅಂದ್ಬಿಟ್ಟು ನಾನೇ ಹೇಳಿಸ್ಬಿಡ್ತು ಅಮ್ಮನ ಮನೆಗೆ ಹೋಗ್ಬಾರ್ದು ಸೀದಾ ನಮ್ಮ ಮನೆಗೆ ಹೋಗಬೇಕು ಅನ್ನೋಕ್ಕೋಸ್ಕರ ಆಚೆನೇ ಕೂತಿದ್ದೀನಿ ನನ್ನ ಕೂತ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ ಇವರು ನೋಡಿ ನೀರು ತರಕ್ಕೆ ಹೋದ್ರು ನಾನು ಇಲ್ಲೇ ಆಚೆ ಕೂತಿದ್ದೀನಿ ಮನೆ ಬಾಗಿಲು ತೆಗೆದಿದ್ದೆ ಅಪ್ಪ ಒಳಗೆ ಬಾ ಅಂತ ಕರಿತಾ ಇದ್ದೆ ನಮ್ಮ ಅಕ್ಕನೂ ಕರಿತಾವಳೆ ಆದರೆ ಮಹದೇಶ್ವರನ ಬೆಟ್ಟ ಮುಗಿಸ್ಕೊಂಡು ಬಂದಿದ್ದೀವಲ್ವ ಸೀದಾ ನಮ್ಮ ಮನೆಗೆ ಹೋಗಬೇಕು ಇಲ್ಲೋಗ್ಬಿಟ್ರೆ ಅದಕ್ಕೇ ಇಲ್ಲ ಬರೋಕ್ಕಿಲ್ಲ ನಾನು ಇಲ್ಲೇ ಕೂತ್ಕೊತೀನಿ ಅಂತ ಕೂತಿದ್ದೀನಿ ಹಿಂಗೆ ಸ್ಟೂಲ್ನ ಹಿಂಗೆ ಇಟ್ಕೊಂಡು ಕೂತಿದ್ದೀನಿ ನೋಡಿ ನೀರು ತರೋಕ್ಕೆ ಅಂತ ಹೋಗಿದ್ದಾರೆ ನೀರನ್ನ ಕೊಟ್ಬಿಟ್ಟಾದಮೇಲೆ ನಾವು ನಮ್ಮ ಮನೆಗೆ ಹೋಗೋದು ತಕ್ಷಣ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದು ನಾನು ಅಬ್ಸರ್ವೇ ಮಾಡಿರಲಿಲ್ಲ ನೋಡಿ ಹೊಂಬಾಳೆ ಹೆಂಗೆ ಬಂದಿದ್ದೆ ನೋಡಿ ನಿಜ ನಂಗೆ ಶಾಕ್ ಆಯಿತು ನನ್ನ ಲೈಫ್ನಲ್ಲಿ ಅಡಿಕೆ ಮರದ ಹೊಂಬಾಳೆ ನಾನು ನೋಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಹೊಂಬಾಳೆ ಬಿಟ್ಟೈತೆ ನೋಡಿ ಇಷ್ಟು ದಿನ ನಾನು ಗ್ರೀನ್ ಕಲರ್ ಇತ್ತು ಆದರೆ ಈ ಥರ ಕಲರು ಬಂದಿರೋದನ್ನ ನಾನು ನೋಡಿರಲಿಲ್ಲ ಅಬ್ಸರ್ವೇ ಮಾಡಿಲ್ಲ ನಾನು ಇವತ್ತು ಅಬ್ಸರ್ವ್ ಮಾಡಿದ್ದೀನಿ ಗ್ರೀನ್ ಕಲರ್ ಇತ್ತು ಅಲ್ಲೊಂದಿದೆಯಲ್ಲ ನೋಡಿ ಇಲ್ಲೊಂದಿದೆ ನೋಡಿ ಇದು ಅಷ್ಟೇ ಭಾಗ ಆಗಿದೆ
ಆ ಥರ ಇಲ್ಲಿದೆಯಲ್ಲ, ಈ ಗ್ರೀನ್ ಇದೆಯಲ್ಲ, ಆ ಗ್ರೀನ್ ಥರ ಇಲ್ಲಿ ಗ್ರೀನ್ ಕಾಣಿಸೋದು. ಆದರೆ ಈ ಕಲರ್ ಬಂದಿದ್ದು ನಾನು ನೋಡಿರಲಿಲ್ಲ, ಈಗಲೇ ನೋಡಿದ್ದು ನಾನು. ಮೋಸ್ಟ್ಲಿ ಒಂದು 3 ಹೊಂಬಾಳೆ ಬಿಟ್ಕೊಳ್ಳುತ್ತೆ. ಹೊಂಬಾಳೆ ಬಿಟ್ಕೊಂಡಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ನಾಳೆಗೆ ತೇರು ಪೂಜೆ ಮಾಡಿಬಿಟ್ಟು ಪ್ರಸಾದನ ಓಪನ್ ಮಾಡ್ತೀನಿ. ಮಾದೇಶ್ವರನ ಬೆಟ್ಟದಿಂದ ತಂದ ಯುಕ್ತಿ ಕಟ್ಟಿ, ಮತ್ತು ನನ್ನ ಮಗ ದಾರಗಳು ತೊಗೊಂಡಿದ್ದ ಅದು, ಮತ್ತು ಲಡ್ಡು ಎಲ್ಲ ಇಟ್ಟು ಪೂಜೆ ಮಾಡಿದ್ದಾಯಿತು. ಆಚೆ ಹೊಸ್ಲಿಗೆ ಹಾಗೆ ಪೂಜೆ ಮಾಡೋಣ ಅಂತ ಮಾಡ್ತಿದ್ದೆ. ನೋಡಿ, ಆಗ ಕಂಡ ದೃಶ್ಯ. ಹೊಂಬಾಳೆ ಓಪನ್ ಆಗಿದೆ. ತುಂಬಾ ಖುಷಿ ಆಯಿತು. ಇಲ್ಲಿವರೆಗೂ ಬೆಟ್ಟದ ವಿಡಿಯೋ ಎಲ್ಲ ನಿಮ್ಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಪ್ರಸಾದ ನಿಮಗೂ ಸಹ ಮಾದಪ್ಪನ ಪ್ರಸಾದ. ಅಡಿಕೆ ಮರದ್ದು ಹೊಂಬಾಳೆ ಒಂಚೂರು ಓಪನ್ ಆಗಿತ್ತು ಅಂತ ಆವಾಗಲೇ ತೋರಿಸಿದ್ನಲ್ಲ, ಈಗ ಪೂರ್ತಿ ಓಪನ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಕತ್ಲೆ ಬೆಳಗ್ಗೆಗೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ರೀ. ರಾತ್ರಿ ಹಾಗೆ ಕಂಡಿತ್ತು, ಬೆಳಿಗ್ಗೆ ಹೀಗೆ ಕಾಣ್ತಾ ಇದೆ. ಪ್ರಕೃತಿ ಎಷ್ಟು ವಿಸ್ಮಯ ಅಲ್ಲ. ಅದಾಗೇ ಇದೆ, ಇನ್ನೂ ಓಪನ್ ಆಗಿಲ್ಲ ಇದು. ಮೋಸ್ಟ್ಲಿ ಈ ಸೀಸನಲ್ಲೇ ಹೊಂಬಾಳೆ ಬಿಡೋದು. ಅಡಿಕೆ ಮರದ ಹೊಂಬಾಳೆ ಈ ಸೀಸನಲ್ಲಿ ಬಿಡುತ್ತೆ, ಅಂದರೆ ಫೆಬ್ರವರಿ ಆ ಟೈಮಲ್ಲಿ ಓಪನ್ ಆಗುತ್ತೆ. ಮೋಸ್ಟ್ಲಿ ಡಿಸೆಂಬರ್ ಹತ್ರ ಎಲ್ಲ ಕಾಯಿ ಬೀಳುತ್ತೆ. ಪ್ರತಿ ಹೆಜ್ಜೆನೂ ತೋರಿಸ್ತೀನಿ, ಸುಮ್ಮನೆ ರೀ, ಬಿಡಿಸೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ. ಥ್ಯಾಂಕ್ ಯು.